ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಟಾಪಿಕ್ ಬಂದೇನು ಅಂದರೆ, ನಾವು ಪ್ಲ್ಯಾನ್ ಮಾಡೋ ಡೆಸ್ಟಿನೇಷನ್ನು ಎಷ್ಟೊಂದು ಸತಿ ನಮಗೆ ಹೋಗೋಕ್ಕಾಗೋದಿಲ್ಲ. ಪ್ಲಸ್ ನಾವು ಹೋದಾಗ ಒಂದು ಕ್ರೌಡ್ ಇರುತ್ತೆ, ಇಲ್ಲಾಂದರೆ ಹೆವಿ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಅದನ್ನು ನಾವು ಹೆಂಗೆ ಪ್ಲ್ಯಾನ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಶುರು ಮಾಡೋಣ ವಿಡಿಯೋನ. ಸೊ ಗಾಯ್ಸ್, ಇವಾಗ ಮೇಜರ್ ಇಶ್ಯೂಸ್ ನಾವು ಏನು ಫೇಸ್ ಮಾಡ್ತೀವಿ ಅಂದರೆ, ನಾವು ಯಾವುದೇ ಟೈಮಲ್ಲಿ ಹೋದರೆ ನಾವು ಇಮಿಡಿಯೇಟ್ ಪ್ಲ್ಯಾನ್ ಮಾಡಿರ್ತೀವಿ. ಇವಾಗ ಊಟಿ ಅಂತ ಅಂದ್ಕೊಂಡಿರ್ತೀವಿ, ಸಡನ್ನಾಗಿ ನಾವು ಇವಾಗ ಮಂಗ್ಳೂರಿಗೆ ಹೋಗ್ಬಿಡ್ತೀವಿ. ಇವಾಗ ನಾವು ಅದನ್ನು ಪ್ಲ್ಯಾನ್ ಮಾಡಿದಾಗ ನಾವು ಹೆಂಗೆ ರಿಸರ್ಚ್ ಮಾಡ್ತೀವಿ, ಇವಾಗ ಹೋಗೋ ಟೈಮಾ ಅಥವಾ ಹೋಗಬಾರ್ದಾ, ಮತ್ತು ಯಾವ ಥರ ಪ್ಲ್ಯಾನ್ ಮಾಡ್ಕೊಬೇಕು, ರೂಮ್ಸ್ ಹೆಂಗೆ ನಾವು ಅಲಾಟ್ ಮಾಡ್ಕೊಬೇಕು, ಅದಕ್ಕಿಂತ ಮುಂಚೆ ನಾವು ಈ ಎಕ್ಸ್ಪೆನ್ಸಸ್ ಏನಾಗುತ್ತೆ, ನಮ್ಮ ಬಡ್ಜೆಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಳ್ಳೋದೇ ಮೇಜರ್ ಸ್ಟೆಪ್ ಇರುತ್ತೆ ನಮ್ಮದು. ಇವಾಗ ನಾನು ಅದನ್ನ ಏನು ಮಾಡ್ತೀನಿ ಅಂದರೆ, ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ಸ್ಟೆಪ್ಸ್ ನೀವು ಫಾಲೋ ಮಾಡಿದ್ರೆ ನಿಮಗೆ ಈಸಿಯಾಗಿ ನಿಮಗೆ ಡೆಸ್ಟಿನೇಷನ್ ಒಂದು ಕ್ರಿಯೇಟ್ ಆಗತ್ತೆ. ನಿಮಗೆ ಯಾವುದಾದ್ರೂ ಸರಿ, ಇವಾಗ ಊಟಿಗೆ ಹೋಗ್ಬೋದು, ಅಥವಾ ಮಡಿಕೇರಿಗೆ ಹೋಗ್ಬೋದು, ಮೈಸೂರಿಗೆ ಹೋಗ್ಬೋದು, ಚಿಕ್ಕಮಂಗ್ಳೂರಿಗೆ ಹೋಗ್ಬೋದು, ಮಂಗ್ಳೂರಿಗೆ ಹೋಗ್ಬೋದು, ಯಾವುದಕ್ಕಾದ್ರೂ ಸರಿ. ಈ ಸಿಂಪಲ್ ಸ್ಟೆಪ್ಸಲ್ಲಿ ನೀವು ಫಾಲೋ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ನಿಮಗೆ ಹೋಗೋಕ್ಕಾಗಲ್ವಾ ಅಂತ ಅಂದ್ಬಿಟ್ಟು ನೀವು ಡಿಸೈಡ್ ಮಾಡ್ಕೊಬೋದು. ಸೊ ಈಗ ನಾನು ಸ್ಟೆಪ್ 1 ತಗೊತೀನಿ. ಸ್ಟೆಪ್ 1 ಬಂದು, ನಾವು ಯಾವ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ ಅದನ್ನು ನಾವು ಫಿಕ್ಸ್ ಮಾಡ್ಕೊಂಡಿರ್ಬೇಕು. ಮತ್ತೆ ಅದರಲ್ಲಿ ಎಷ್ಟು ಬಡ್ಜೆಟ್ ಇದೆ ನಿಮಗೆ, ಮತ್ತೆ ಹೋಟೆಲ್ಸ್, ರೂಮ್ಸ್, ಮತ್ತೆ ಅದರಲ್ಲಿ ಅವೈಲಬಿಲಿಟಿ ಇದೆಯಾ ಆ ಪ್ಲೇಸಸ್ಸಲ್ಲಿ, ನೀವು ಯಾವ್ದ್ರಲ್ಲಿ ರಿಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗತ್ತೆ. ಸೊ ನಾನು ರಿಸರ್ಚ್ ಮಾಡೋದು ಮೇಕ್ ಮೈ ಟ್ರಿಪ್ಪು, ಏರ್ ಬಿ ಎನ್ ಬಿ, ಅಗೋಡಾ, ಇಂಥದ್ದು ಇದಾವೆ. ಮತ್ತೆ ಗೂಗಲಲ್ಲಿ ಡೈರೆಕ್ಟಾಗಿ ಸರ್ಚ್ ಮಾಡಿದ್ರು ಕೆಲವು ಲಾಡ್ಜಸ್ ಆಗಲಿ, ಹೋಮ್ ಸ್ಟೇಸ್ ಆಗಲಿ ಸಿಗತ್ತೆ. ಡೈರೆಕ್ಟ್ ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ ಕೆಲವುದ್ರಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ, ಮೇಕ್ ಮೈ ಟ್ರಿಪ್ಪಲ್ಲೆಲ್ಲ ನಿಮಗೆ ಫುಲ್ ಪೇ ಮಾಡಿರಬೇಕು. ಇವಾಗ ಕೆಲವು ಪ್ಲೇಸಸ್ಸಲ್ಲಿ ಏನಾಗುತ್ತೆ ಅಂದರೆ, ಸ್ಕ್ಯಾಮ್ಸ್ಗಳು ನಡೆಯುತ್ತೆ. ಅಲ್ಲಿ ಪಾರ್ಷಿಯಲ್ ಅಡ್ವಾನ್ಸು ಅಥವಾ 500 ರೂಪೀಸ್ ಅಡ್ವಾನ್ಸ್ ಕೊಟ್ಬಿಟ್ಟು ಬುಕ್ ಮಾಡೋದಿಲ್ಲ, ಡೈರೆಕ್ಟ್ ನಿಮಗೆ ಫುಲ್ ಪೇಮೆಂಟ್ ಮಾಡಿರಬೇಕು. ಈ ಥರ ಎಲ್ಲ ಆಗತ್ತೆ. ನಿಮ್ಗೆ ಆ ಥರ ಆಗಬಾರ್ದು ಅಂತಂದರೆ, ಫಸ್ಟ್ ನೀವು ಡೈರೆಕ್ಟು ಕ್ಯಾನ್ಸಲೇಷನ್ ಆಗುವಂಥ ರೂಮ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಅವಾಗ ಈಸಿ ಆಗುತ್ತೆ ನಿಮಗೆ. ನಾನ್ ಕ್ಯಾನ್ಸಲೇಷನ್ಸ್ ರೂಮು, ಕ್ಯಾನ್ಸಲೇಷನ್ ರೂಮ್ಗೆ 200 to 300 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ. ಸೊ ನಥಿಂಗ್ ಟು ವರಿ ಅಬೌಟ್ ಇಟ್. ನೀವು ಕೊಡ್ಬೋದು, ಯಾಕಂದ್ರೆ ಕ್ಯಾನ್ಸಲೇಷನ್ ಮಾಡಿದಾಗ ನಿಮಗೆ ರೀಫಂಡ್ ಆಗತ್ತೆ ಅಮೌಂಟ್. ನೋ ಹಿಡನ್ ಚಾರ್ಜಸ್ ಫಾರ್ ದಟ್ ಥಿಂಗ್. ಕೆಲವು ಕಡೆ ಅದನ್ನ ಚಾರ್ಜಸ್ ತಗೊಂತಾರೆ, GST ಚಾರ್ಜಸ್, ಕ್ಯಾನ್ಸಲೇಷನ್ ಚಾರ್ಜಸ್ ಅಂತ ಅಂದ್ಬಿಟ್ಟು. ಇದನ್ನೆಲ್ಲ ನೀವು ರಿಸರ್ಚ್ ಮಾಡ್ಕೊಳ್ಳಿ. ಮೇಕ್ ಮೈ ಟ್ರಿಪ್ ಅಲ್ಲಿ ಒಂದಿದೆ, ಅಗೋಡಾದಲ್ಲಿದೆ, ಏರ್ ಬಿ ಎನ್ ಬಿ ಅಂತ ಒಂದಿದೆ. ಅದು ಸರ್ವಿಸ್ ಅಪಾರ್ಟ್ಮೆಂಟು. 1 BHK ಸಿಗುತ್ತೆ, 2 BHK ಅಪಾರ್ಟ್ಮೆಂಟ್ ಸಿಗುತ್ತೆ. ನೀವು ಎಷ್ಟು ದಿನ ಸ್ಟೇ ಆಗ್ತೀರಾ ಅಷ್ಟು ದಿನಕ್ಕೆ ನೀವು ಪ್ಲಾನ್ ಮಾಡ್ಕೊಳ್ಳಿ. ಮತ್ತೆ ನೀವು ಯಾವ ಲೊಕೇಶನ್ಗೆ ಹೋಗ್ಬೇಕು ಅನ್ನೋದನ್ನ ನೀವು ರಿಸರ್ಚ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಊಟಿಗೆ ಹೋಗ್ಬೇಕು ಅಂದ್ರೆ 3 days ಪ್ಲಾನ್ ಮಾಡಿದೀರಾ ಅಂದ್ರೆ, ಅಲ್ಲಿರೋ ಡೆಸ್ಟಿನೇಷನ್ಸ್ ಎಲ್ಲ ಏನೇನಿದೆ, ಅಲ್ಲಿ ಏನೇನು ನೋಡ್ಬೋದು, ಸೈಟ್ ಸೀಯಿಂಗ್ ಪ್ಲೇಸಸ್ಸು, ಯಾವ ಟೈಮಲ್ಲಿ ಹೋದ್ರೆ ನಮಗೆ ಪ್ಲೇಸಸ್ ಎಲ್ಲ ಕವರ್ ಆಗತ್ತೆ, ಮತ್ತೆ ಫುಡ್ ಎಲ್ಲಿ ಚೆನ್ನಾಗಿರತ್ತೆ, ನಮಗೆ ವೆಜಿಟೇರಿಯನ್ಗೆ ಎಲ್ಲಿ ಹೋಗ್ಬೇಕು, ನಾನ್ ವೆಜಿಟೇರಿಯನ್ಗೆ ಎಲ್ಲಿ ಹೋಗ್ಬೇಕು, ಅದೆಲ್ಲ ಕಂಪ್ಲೀಟ್ ರಿಸರ್ಚ್ ಮಾಡ್ಕೊಂಡ್ರೆ ನಿಮಗೆ ಒಂದು ಬಡ್ಜೆಟ್ ನೀವು ಕ್ರಿಯೇಟ್ ಮಾಡ್ಕೊಬೋದು. ಇವಾಗ ಊಟಿಗೆ ಹೋಗೋಕ್ಕೆ ನಾನೆಲ್ಲ ರಿಸರ್ಚ್ ಮಾಡಿರೋ ಪ್ರಕಾರ ಎಕ್ಸಾಂಪಲ್ ಹೇಳ್ತಾ ಇರೋದು, ಪರ್ ಪರ್ಸನ್ಗೆ ಒಂದು 5,000 to 6,000 ರೂಪೀಸ್ ಬೇಕಾಗತ್ತೆ. ಒಂದು ಅಸಂಪ್ಷನ್ ಅಲ್ಲಿ ನಾನು ಹೇಳ್ತಾ ಇರೋದು. ಇದು ಪ್ಲಸ್ ಆದ್ರೂ ಆಗ್ಬೋದು, ಮೈನಸ್ ಆದ್ರೂ ಆಗ್ಬೋದು. ನಾವು ಅಪ್ರಾಕ್ಸಿಮೇಟ್ಲಿ ಇಷ್ಟ ಆಗತ್ತೆ ಅಂತ ಅನ್ಕೊಂಡ್ರೆ ನಮ್ಗೆ ಈಸಿ ಆಗತ್ತೆ. ಸೊ ಈಗ ಸ್ಟೆಪ್ 2 ಹೋಗೋಣ. ಸ್ಟೆಪ್ 2 ಅಲ್ಲಿ ಗಾಯ್ಸ್, ಇದು ಮೇಜರ್, ಇದು ಸಖತ್ತು ಕೀ ಪಾಯಿಂಟ್. ಇದು ಗಮನ ಇಟ್ಟು ಕೇಳಿ. ಇದು ಯಾಕಂದ್ರೆ ಎಷ್ಟೊಂದು ಜನ ನಾನು ನೋಡಿದ್ದೀನಿ, ಒಂದೇ ದಿವಸದಲ್ಲಿ ಕವರ್ ಮಾಡ್ಬಿಡೋಣ ಎಲ್ಲ ಪ್ಲೇಸಸ್ಸು, ಆಮೇಲೆ ನೀಟಾಗಿ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಗೈಸ್, ನೀವು ಹೋಗ್ತಾ ಇರೋದು ಒಂದು ಡೆಸ್ಟಿನೇಷನ್ಗೆ ಎಂಜಾಯ್ ಮಾಡೋದಕ್ಕೆ. ನೀವೇನು ಸುಮ್ಮನೆ ಹೋಗ್ತಾ ಇದ್ದೀರಾ, ನೀವು ಹೋಗ್ಬಿಟ್ಟು ಅಲ್ಲಿ ಬರೋದಿಕ್ಕೆ ಅದೇನು ನಾರ್ಮಲ್ ಅಲ್ಲ. ಅದು ಒಂದು ಎಂಜಾಯ್, ಒಂದು ಪೀಸ್ ಆಫ್ ಮೈಂಡ್ ಮಾಡೋದಿಕ್ಕೆ ಅಂತಾನೆ ಹೋಗ್ತಾ ಇರೋದು. ನೀವು ಅಲ್ಲಿ ಹೋಗ್ಬಿಟ್ಟು ಒಂದೇ ದಿವಸದಲ್ಲಿ ಕವರ್ ಮಾಡ್ತೀರ, ಏನ್ ಎಂಜಾಯ್ಮೆಂಟ್ ಮಾಡ್ತೀರಾ ನೀವು? ಒಂದೇ ದಿವಸದಲ್ಲಿ ಕವರ್ ಆಗೋಯ್ತು ಅಂದ್ರೆ, ಒಂದ್ ದಿವಸ ಇದನ್ನ ನೋಡಿ, ನೆಕ್ಸ್ಟ್ ಡೇ ಅದನ್ನ ನೋಡಿ. ಇವಾಗ ಫಾರ್ ಎಕ್ಸಾಂಪಲ್, ಊಟಿಗೆ ಹೋಗ್ತಾ ಇದ್ದೀನಿ ಅಂದ್ರೆ 2 ದಿವಸದಲ್ಲಿ ಕವರ್ ಮಾಡ್ಬಿಡ್ತೀರಾ. ಹಂಗ್ ಮಾಡಕ್ ಹೋಗ್ಬೇಡಿ. 3 ದಿವಸ ನೀವು ಪ್ಲಾನ್ ಇಟ್ಕೊಂಡಿದೀರಾ ಅಂದ್ರೆ 2 ದಿವಸ ನೀವು ನೋಡಿ, 3ನೇ ದಿವಸ ಒಂದ್ ಸ್ವಲ್ಪ ಬೇರೆ ಕಡೆ ಸೈಟ್ ಸೀಯಿಂಗ್ ಪ್ಲೇಸಸ್ ಎಲ್ಲ ಇರುತ್ತೆ ನಿಮ್ಗೆ. ಊಟಿಗೆ ಹೋದ್ರೆ ಬೋಟಿಂಗ್ ಹೌಸ್ ಇದೆ, ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ, ಮತ್ತೆ ಟೀ ಫ್ಯಾಕ್ಟ್ರಿ ಇದೆ. ಅದನ್ನ ನೋಡಾದ್ಮೇಲೆ ನಿಮ್ಗೆ ಟೀ ಎಸ್ಟೇಟ್ಸ್ ಎಲ್ಲ ಇದಾವೆ. ಅಲ್ಲೆಲ್ಲ ಫೋಟೋಶೂಟ್ ಒಂದ್ ದಿವಸ ಅಂತ ಅಂದ್ಬಿಟ್ಟೆ ಟೈಮ್ ತಗೊಳ್ಳಿ. ಅಲ್ಲಿ ಫೋಟೋಶೂಟ್ ಮಾಡೋರು ಇರ್ತಾರೆ, ನಿಮ್ ಫೋಟೋಸ್ ಎಲ್ಲ ನಿಮ್ಗೆ ಕೊಡ್ತಾರೆ.
ಒಂದು ಸೈಟ್ ಸೀಯಿಂಗ್ ಪ್ಲೇಸಸ್ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ, ವೆದರ್ನ ಎಂಜಾಯ್ ಮಾಡ್ತಾ ಇದ್ದೀರಾ, ಟ್ರಾವೆಲಿಂಗ್ನ ಎಂಜಾಯ್ ಮಾಡ್ತಾ ಇದ್ದೀರಾ, ಬಟ್ ಫುಲ್ ಸ್ಟ್ರೆಸ್ಫುಲ್ ಆಗಿ ತಗೊಂಬೇಡಿ. ಒಂದೇ ದಿವಸದಲ್ಲಿ ಕವರ್ ಮಾಡ್ಬಿಡ್ತೀನಿ ನಾನು ಇಡೀ ಪ್ಲೇಸಸ್ನ ಅಂತ. ನೀವು ಕವರ್ ಮಾಡ್ಬೋದು, ಬಟ್ ಅಷ್ಟೇ ಸ್ಟ್ರೆಸ್ ಇರುತ್ತೆ. ನೆಕ್ಸ್ಟ್ ಡೇ ನಿಮಗೆ ಆ ಪೀಕ್ ಲೆವೆಲ್ ನಿಮಗೆ ಎಂಥಿಯಾಸಿಸಮು ನಿಮಗೆ ಸೆಕೆಂಡ್ ಡೇ ಇರೋದಿಲ್ಲ. ಫುಲ್ ಬಾಡಿ ಲೆವೆಲ್ ಟಯರ್ಡ್ ಆಗ್ಬಿಟ್ಟಿರುತ್ತೆ ನಿಮಗೆ. ಎಷ್ಟು ನೋಡೋಕ್ಕಾಗತ್ತೋ ಅಷ್ಟೇ ನೋಡಿ, ಅವಾಗ ನಿಮಗೆ ಎಂಜಾಯ್ ಮಾಡೋಕ್ಕಾಗತ್ತೆ ಟ್ರಾವೆಲ್. ಸ್ಟೆಪ್ 3 ಬಂದು ಮೇಜರ್ ಸ್ಟೆಪ್ ಇದು. ಏನು ಅಂದರೆ ಇವಾಗ ವಾಟರ್ ಫಾಲ್ಸ್ಗೆ ಹೋಗ್ಬೋದು, ಅಥವಾ ಟೆಂಪಲ್ಸು, ಅಥವಾ ಸೈಟ್ ಸೀಯಿಂಗ್ ಪ್ಲೇಸಸ್ಸು, ಮತ್ತು ಫುಡ್ಡು ಎಲ್ಲೆಲ್ಲಿ ಫುಡ್ ಸಿಗತ್ತೆ ಅಂತಂದರೆ ನಿಮಗೆ ಕಂಪ್ಲೀಟ್ ಸುತ್ತಾಡೋ ಕೆಲಸ ಕಮ್ಮಿ ಆಗತ್ತೆ, ಟೈಮ್ ವೇಸ್ಟ್ ನಿಮಗೆ ಕಮ್ಮಿ ಆಗತ್ತೆ. ಇದರಿಂದ ಏನಾಗತ್ತೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ರೂಮ್ ಬಂದು ನೀವು ಬೋಟ್ ಹೌಸ್ ಹತ್ರ ಮಾಡಿರ್ತೀರಾ. ಸೊ ಅಲ್ಲಿ ನಿಮ್ಗೆ ಏನು ಫುಡ್ ಸಿಗತ್ತೆ, ಯಾವ ಥರ ಫುಡ್ ಸಿಗತ್ತೆ ನಿಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ನೀವು ಅದನ್ನ ರಿಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಆಲ್ರೆಡಿ ಎಷ್ಟೊಂದು ಜನ ಊಟಿಗೆ ಹೋಗಿರೋರು ಅದನ್ನ ರಿವ್ಯೂಸ್ ಕೊಟ್ಟಿರ್ತಾರೆ. ಮತ್ತೆ ಯಾವ ಥರ ಪ್ಲೇಸಸ್ ನೀವು ವಿಸಿಟ್ ಮಾಡಬೇಕು, ಫಸ್ಟ್ ಯಾವ್ದಕ್ಕೆ ಹೋಗ್ಬೇಕು, ಸೆಕೆಂಡ್ ಯಾವ್ದಕ್ಕೆ ಹೋಗ್ಬೇಕು ಅಂತ ನಿಮ್ಗೊಂದು ಅನಾಲಿಸ್ ಸಿಕ್ಕಿರತ್ತೆ. ಇವಾಗ ನಾನು ಊಟಿಗೆ ಹೋಗಿ ಬಂದಾಗ ನಾನು ಬೈಕಲ್ಲಿ ಹೋಗಿದ್ದೆ. ಸೊ ನೀವು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಒಂದು 5 years ಬ್ಯಾಕ್ ವಿಡಿಯೋ ನೀವು ನೋಡಿದ್ರೆ, ನಾನು ಬೈಕಲ್ಲಿ ಹೋಗಿರೋ ವಿಡಿಯೋ ನಾನು ಯಾವ ಟೈಮಲ್ಲಿ ಬಿಟ್ಟೆ, ಎಷ್ಟೊತ್ತಿಗೆ ಹೋಗಿದೆ ಅಂತ ಅಂದ್ಬಿಟ್ಟು ನಿಮ್ಗೆಲ್ಲ ಗೊತ್ತಾಗತ್ತೆ. ಸೊ ಇದರಿಂದ ನಿಮ್ಗೆ ಮೇಜರ್ ಟೈಮ್ ಸೇವ್ ಆಗತ್ತೆ. ಸೊ ಈಗ ಸ್ಟೆಪ್ 4 ಅಲ್ಲಿ ಏನ್ ಬರುತ್ತೆ ಅಂದ್ರೆ, ಇವಾಗ ಬ್ಯಾಂಗ್ಳೂರ್ ಟು ಮೈಸೂರು ಹೋಗ್ತಾ ಇದ್ದೀರಾ. ಆನ್ ದ ವೇಲಿ ನಿಮ್ಗೆ ಒಂದು ಸೈಟ್ ಸೀಯಿಂಗ್ ಪ್ಲೇಸಸ್ ಸಿಗತ್ತೆ. ನೀವು ಹೋಗ್ತಾ ಅದನ್ನ ಕವರ್ ಮಾಡಿ ಹೋದ್ರೆ ನಿಮ್ಗೆ ಟೈಮು ಸೇವ್ ಆಗತ್ತೆ, ಫ್ಯೂಯಲು ಸೇವ್ ಆಗತ್ತೆ, ಎರಡೂ ಸೇವ್ ಆಗತ್ತೆ. ನಿಮ್ಗೆ ಬರ್ತಾ ನಿಮ್ಗೆ ಈಸಿಯಾಗಿ ಬಂದ್ಬಿಡ್ಬೋದು. ಇವಾಗ ನಿಮ್ಗೆ ಹೋಗ್ತಾ ಈಸಿ ಆಗತ್ತೆ, ಬರ್ಬೇಕು ಅಂದ್ರೆ ನೀವು ಎಲ್ಲಾದ್ರೂ ಹೋಗ್ಬಿಟ್ಟು ಸುತ್ತಾಕೊಂಡು ಯೂ ಟರ್ನ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಸೊ ನಿಮ್ಗೆ ಟೈಮು ವೇಸ್ಟ್ ಆಗತ್ತೆ, ಟ್ರಾವೆಲ್ ಡಿಸ್ಟೆನ್ಸು ವೇಸ್ಟ್ ಆಗತ್ತೆ. ಸೊ ಹಿಂಗಾಗಿ ನೀವು ಪ್ಲಾನ್ ಮಾಡ್ಕೊಳ್ಳಿ. ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀರಾ ಅಂದ್ರೆ ಮೈಸೂರು ಪ್ಯಾಲೇಸ್ ನೋಡ್ಕೊಂಡು ಊಟಿಗೆ ಬರ್ಬೋದು. ಇವಾಗ ಮೈಸೂರು ಪ್ಯಾಲೇಸೇ ನೋಡಿಲ್ಲ ಅಂದ್ರೆ ಮೈಸೂರು ಪ್ಯಾಲೇಸ್ ನೋಡ್ಕೊಂಡು ಬರ್ಬೋದು. ಇನ್ ಕೇಸ್ ಏನಾದ್ರು ಲೈಟ್ ಶೋ ಏನಾದ್ರು ನೋಡ್ಬೇಕು ಅಂದ್ರೆ ಅಲ್ಲೊಂದ್ ದಿವಸ ಸ್ಟೇ ಆಗಿ. ಊಟಿದಲ್ಲಿ ರೂಮ್ ಮಾಡಬೇಡಿ, ನೆಕ್ಸ್ಟ್ ಡೇ ರೂಮ್ ಮಾಡಿ, ನೆಕ್ಸ್ಟ್ ಡೇ ಇಂದ ಕೌಂಟ್ ಆಗತ್ತೆ. ಸೊ ನಿಮ್ಗೆ ಅಲ್ಲಿ ಬಜೆಟ್ ನಿಮ್ಗೆ ಸೇವ್ ಆಗತ್ತೆ. ಪ್ಲಸ್ ಊಟಿದಲ್ಲಿ ಇವಾಗ ನೀವು ಮೈಸೂರಲ್ಲಿ ಸ್ಟೇ ಆಗಿರ್ತೀರಾ, ಆ ಮೈಸೂರಿಂದ ನಿಮ್ಗೆ ಊಟಿ ಹೋಗೋಕೆ 1 hour ಮ್ಯಾಕ್ಸಿಮಮ್ ಟೈಮ್. ನಿಮ್ಗೆ ಬಂಡೀಪುರ್ ಫಾರೆಸ್ಟ್ ಎಲ್ಲ ನೀವು ನೋಡ್ಬೋದು, ಜಿಂಕೆಗಳೆಲ್ಲ ಇರತ್ತೆ. ಜಿಂಕೆಗಳೆಲ್ಲ ಹತ್ರ ನೋಡ್ಕೊಂಡು ಫೋಟೋ ವಿಡಿಯೋ ಮಾಡ್ಕೊಂಡು ನೀವು ಹೋಗ್ಬೋದು. ಸೊ ಬಂಡೀಪುರೆಲ್ಲ ನಿಮ್ ಕ್ರಾಸ್ ಆಗಿ ನೀವು ನೆಕ್ಸ್ಟ್ ಊಟಿಗೆ ಹೋಗ್ತೀರಾ. ಊಟಿಗೆ ಹೋದಾಗ ಅಲ್ಲೇ ಒಂದ್ ಸ್ವಲ್ಪ ಕವರ್ ಮಾಡ್ಕೊಂಡು ನೀವು ಹೋಗ್ತೀರಾ. ಮಧ್ಯಾಹ್ನ ಹಂಗೆ ಚೆಕ್ ಇನ್ ಮಾಡಿ, ಊಟ ಎಲ್ಲ ಮುಗಿಸ್ಕೊಂಡು ಒಂದ್ಸತಿ ಚೆಕ್ ಇನ್ ಮಾಡಿ. ಸೊ ನಿಮ್ಗೆ ಟೈಮ್ ಎಕ್ಸ್ಟೆಂಡ್ ಆಗತ್ತೆ. ಇವಾಗ ಮಂಡ್ಯ ಹೋಗ್ತಾ ಇದ್ದೀರಾ ಅಂದ್ರೆ ಮಂಡೇ ಈವ್ನಿಂಗ್ ಅಥವಾ ಆಫ್ಟರ್ನೂನ್ ಚೆಕ್ ಇನ್ ಮಾಡಿದ್ರೆ ನಿಮ್ಗೆ ಟೈಮ್ ಸೇವ್ ಆಗತ್ತೆ. ಅವಾಗ 1 day ಎಕ್ಸ್ಟೆಂಡ್ ಬರುತ್ತೆ. ಅಲ್ಲಿ ನಿಮ್ಗೆ ರೂಮ್ ಕಾಸ್ಟಿಂಗು ನಿಮ್ಗೆ ನಾಮಿನಲ್ ಆಗತ್ತೆ. ಮೈಸೂರಲ್ಲೂ ನೀವು ಸೈಟ್ ಸೀಯಿಂಗ್ ಪ್ಲೇಸಸ್ ನೋಡ್ದಂಗಾಯ್ತು, ಊಟಿದಲ್ಲೂ ನಿಮ್ ಸೈಟ್ ಸೀಯಿಂಗ್ ಪ್ಲೇಸಸ್ ನೋಡ್ದಂಗಾಯ್ತು. ಸೊ ಈ ತರ ಪ್ಲಾನ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್, ಈ ಸ್ಟೆಪ್ ನಂಬರ್ 5 ಬಂದು ಬಡ್ಜೆಟ್. ನಿಮ್ಗೆ ಇದು ಸಖತ್ ಇಂಪಾರ್ಟೆಂಟು. ಇವಾಗ ನಾವು ಬಡ್ಜೆಟ್ ಪ್ಲಾನ್ ಮಾಡಬೇಕು ಅಂದ್ರೆ ಎಕ್ಸಾಕ್ಟ್ ಅಮೌಂಟ್ ನಾವು ಬಡ್ಜೆಟ್ ಪ್ಲಾನ್ ಮಾಡಿರ್ತೀವಿ. ಅವಾಗ ಒಂದೊಂದ್ಸತಿ ಹೇಳ್ದಂಗೆ ಬಡ್ಜೆಟ್ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗಿರೋದಿಲ್ಲ. ಒಂದೊಂದ್ಸತಿ ಒಂದೊಂದ್ ಕಡೆ ಟಿಕೆಟ್ ರೇಟ್ ಜಾಸ್ತಿ ಆಗಿರತ್ತೆ, ಇಲ್ಲ ಫುಡ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿರುತ್ತೆ, ಇಲ್ಲ ರೂಮ್ ಕಾಸ್ಟ್ ಜಾಸ್ತಿ ಆಗಿರುತ್ತೆ. ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ಎಲ್ಲ ರೇಟ್ಸು ಡಿಫ್ರೆಂಟ್ ಆಗಿರುತ್ತೆ. ಸೊ ಹಂಗಾಗಿ ಅದನ್ನ ಎಮರ್ಜೆನ್ಸಿ ಬಡ್ಜೆಟ್ ಅಂತ ಅಂದ್ಬಿಟ್ಟು ಒಂದು 5,000 to 6,000 ಎಕ್ಸ್ಟ್ರಾ ಇಟ್ಕೊಂಡಿರಿ. ಅವಾಗ ಏನಾಗತ್ತೆ, ಆ ಎಮರ್ಜೆನ್ಸಿ ಬಡ್ಜೆಟ್ ನಿಮ್ಗೆ ಸೇವ್ ಆಗತ್ತೆ. ಇವಾಗ 10,000 ಬಡ್ಜೆಟ್ ಆಗ್ತಾ ಇದೆ ಅಂದ್ರೆ 15,000 ಹಾಕೊಂಡಿರಿ. ಅವಾಗ ನಿಮ್ಗೆ ಎಮರ್ಜೆನ್ಸಿಗೆ ಅಂತ ಅಂದ್ಬಿಟ್ಟು ಆಗತ್ತೆ. ಇವಾಗ ಕಾರ್ ಆಗ್ಲಿ ಬೈಕ್ ಆಗ್ಲಿ ಒಂದು ಪಂಚರ್ ಆಯ್ತು, ಎಮರ್ಜೆನ್ಸಿ ಬ್ರೇಕ್ ಡೌನ್ ಆಯ್ತು, ಅವಾಗೆಲ್ಲ ನಿಮ್ಗೆ ಕ್ಯಾಶ್ ಇರ್ಬೇಕಾಗತ್ತೆ. ಅವಾಗ ಇದನ್ನೆಲ್ಲ ನಿಮ್ಗೆ ಯೂಸ್ ಆಗತ್ತೆ ಇದು. ಸೊ ಹಂಗಾಗಿ ಒಂದು ಎಮರ್ಜೆನ್ಸಿ ಬಡ್ಜೆಟ್ ಅಂತ ಅಂದ್ಬಿಟ್ಟು ಸೇವ್ ಮಾಡ್ಕೊಳ್ಳಿ. ಸ್ಟೆಪ್ ನಂಬರ್ 6. ಈ ಸ್ಟೆಪ್ ನಂಬರ್ 6 ಅಲ್ಲಿ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಏನಾಗತ್ತೆ ಅಂದ್ರೆ, ನೀವು ಮಾಡಿರೋ ಅಂತ ಲೊಕೇಶನ್ ನಲ್ಲಿ ಹೋಟೆಲ್ಸ್ ಆಗ್ಲಿ ರೂಮ್ಸ್ ಆಗ್ಲಿ ಅಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ವೆದರ್ ಕಂಡೀಷನ್ ಚೆನ್ನಾಗಿದ್ಯಾ, ಹೋಟೆಲ್ಸ್ ಚೆನ್ನಾಗಿದ್ಯಾ, ಮತ್ತೆ ನಿಮ್ಗೆ ಇರೋ ಲೊಕ್ಯಾಲಿಟಿ ಚೆನ್ನಾಗಿದ್ಯಾ, ಇದನ್ನ ರಿಸರ್ಚ್ ಮಾಡಿ. ಇದನ್ನ ಮೇಕ್ ಮೈ ಟ್ರಿಪ್ ಅಥವಾ ಅಗೋಡಾದಲ್ಲಿ ನೀವು ನೀಟಾಗಿ ನೋಡ್ಬೋದು. ನಿಯರೆಸ್ಟ್ ಪ್ಲೇಸು, ಸೈಟ್ ಸೀಯಿಂಗ್ ಪ್ಲೇಸಸ್ಸು, ಮತ್ತೆ ರೆಸ್ಟೋರೆಂಟ್ಸು, ಮತ್ತೆ ಹೋಟೆಲ್ಸು, ಪ್ರತಿಯೊಂದು ನಿಮ್ಗೆ ಅದರಲ್ಲಿ ಗೊತ್ತಾಗತ್ತೆ. ಹೋಟೆಲ್ಸ್ಗೆ ಎಷ್ಟು ಕಿಲೋಮೀಟರ್ ನಿಮ್ ರೂಮಿಂದ, ಅಲ್ಲಿಂದ ಸೈಟ್ ಸೀಯಿಂಗ್ ಪ್ಲೇಸಸ್ಗೆ ಎಷ್ಟು, ಇದನ್ನೆಲ್ಲ ಅನಾಲಿಸ್ ಮಾಡಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗತ್ತೆ. ಅಂಡ್ ವೆದರ್ ಕಂಡೀಷನ್,
ನೀವು ಹೋಗೋ ಟೈಮಲ್ಲಿ ಮಾನ್ಸೂನ್ ಇದೆಯಾ, ರೈನಿ ಸೀಸನ್ ಇದೆಯಾ, ಸಮ್ಮರ್ ಇದೆಯಾ, ವಿಂಟರ್ ಇದೆಯಾ, ಇದನ್ನ ನೀವು ಚೆಕ್ ಮಾಡಿಕೊಂಡು ಪ್ಯಾಕಿಂಗ್ಗೆ ಈಸಿ ಆಗತ್ತೆ. ಸೊ ಇವಾಗ ರೈನಿ ಸೀಸನ್ ಅಂದ್ರೆ ರೈನಿ ಸೀಸನ್ ಬೇಕಾಗಿರೋಂಥದ್ದು ಬಟ್ಟೆಗಳು ಅಂದ್ರೆ ಜಾಕೆಟ್ಸು, ಅಂಬ್ರಲಾ, ಹ್ಯಾಟು, ಈ ತರ ಎಲ್ಲ ನೀವು ಕ್ಯಾರಿ ಮಾಡ್ಕೊಬೋದು. ಸೊ ಇದನ್ನ ನೀವು ನೀಟಾಗಿ ಪ್ಲಾನ್ ಮಾಡ್ಕೊಂಡ್ರೆ ಈಸಿ ಆಗತ್ತೆ. ಸ್ಟೆಪ್ ನಂಬರ್ 7, ಪ್ಯಾಕಿಂಗ್. ನಾವು ಪ್ಯಾಕಿಂಗ್ ಮಾಡಬೇಕು ಅಂದ್ರೆ ತುಂಬಾ ಲಿಮಿಟೆಡ್ ಆಗಿ ಇಟ್ಕೊಳ್ಳಿ ಬಟ್ಟೆಗಳನ್ನ. ಮತ್ತೆ ಎಮರ್ಜೆನ್ಸಿ ಮೆಡಿಸನ್ಸ್, ID ಪ್ರೂಫ್ಸ್, ಪವರ್ ಬ್ಯಾಂಕ್ಸ್, ಚಾರ್ಜರ್ಸ್, ಇವೆಲ್ಲ ನೀವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಸೊ ನಿಮ್ಗೆ ಲಗೇಜ್ ಎಷ್ಟು ಬರ್ಡನ್ ಕಮ್ಮಿ ಮಾಡ್ಕೊಂತೀರೋ ನೀವು ಕ್ಯಾರಿ ಮಾಡೋದಕ್ಕೆ ಈಸಿ ಆಗತ್ತೆ. ಸೊ ಈ ಬ್ಯಾಕಪ್ಸ್ಗೆ ನಿಮ್ಗೆ ಈಸಿ ಆಗತ್ತೆ. ಇವಾಗ ಎಲ್ಲಾದ್ರೂ ನೀವು ಲಗೇಜ್ ತಗೊಂಡು ಹೋಗ್ಲೇಬೇಕು ಅಂದ್ರೆ ನಿಮ್ ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ತುಂಬಾ ಈಸಿ ಆಗತ್ತೆ. ಸೊ ಅದನ್ನ ಮೇಜರ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿ. ತುಂಬಾ ಹೆವಿ ಕ್ಲಾತ್ಸ್ ಇಟ್ಕೊಂಬಿಡಿ, ತುಂಬಾ ಲಿಮಿಟೆಡ್ ಕ್ಲಾತ್ಸ್ ಇಟ್ಕೊಳ್ಳಿ. ಇವಾಗ 3 ದಿವಸ ಹೋಗ್ತಾ ಇದೀನಿ ಅಂದ್ರೆ ಎಕ್ಸ್ಟ್ರಾ 1 ಸೆಟ್ ಅಥವಾ 2 ಸೆಟ್ಸ್ ಇಟ್ಕೊಳ್ಳಿ. ಅವಾಗ ನಿಮ್ಗೆ ಈಸಿ ಆಗತ್ತೆ ಕ್ಯಾರಿ ಮಾಡೋದಕ್ಕೆ. ಮತ್ತೆ ಇವಾಗ ಹೋಟೆಲ್ಸ್ಗೆ ಹೋದ್ರೆ ನೀವು ಲಗೇಜ್ ತಗೊಂಡು ಹೋಗೋದಕ್ಕೂ ತಗೊಂಡ್ಬರೋದಕ್ಕೂ ಪ್ಯಾಕಿಂಗ್ ಮಾಡೋದಕ್ಕೂ ನಿಮ್ಗೆ ಈಸಿ ಆಗತ್ತೆ. ಮತ್ತೆ ಚೆಕ್ಔಟ್ ಆಗ್ಬೇಕಾದ್ರೆ ನಿಮ್ಗೆ ಬಟ್ಟೆಗಳು ಮಡ್ಚಿಟ್ಟೋದು, ಪ್ಯಾಕ್ ಮಾಡೋದು ಅವೆಲ್ಲ ನಿಮ್ಗೆ ಈಸಿ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಸೊ ಇದರಿಂದ ನಿಮ್ಗೆ ತುಂಬಾ ಯೂಸ್ಫುಲ್ ಆಗತ್ತೆ ಇದು. ಇಷ್ಟು ಸ್ಟೆಪ್ಸ್ ನೀವೇನಾದ್ರೂ ಫಾಲೋ ಮಾಡಿದ್ರೆ ನಿಮ್ಗೆ ಜರ್ನಿ ತುಂಬಾ ಈಸಿ ಆಗತ್ತೆ, ಸ್ಟ್ರೆಸ್ಫುಲ್ ಇರೋದಿಲ್ಲ. ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಅಂದ್ರೆ ಸ್ಟ್ರೆಸ್ನ ರಿಲೀಫ್ ಮಾಡ್ಕೊಳ್ಳೋದಕ್ಕೆ, ಸ್ಟ್ರೆಸ್ ಮಾಡ್ಕೊಳ್ಳೋದಕ್ಕಲ್ಲ. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಸ್ಟೆಪ್ ಬೈ ಸ್ಟೆಪ್ ಅದನ್ನ ಪ್ರೊಸೆಸ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗತ್ತೆ. ಈ ಇನ್ಫಾರ್ಮೇಶನ್ ಇಂದ ನಿಮ್ಗೆ ತುಂಬಾ ಯೂಸ್ ಆಯ್ತು ಅಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.